ಜಗ್ಗೇಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನವರಸ ನಾಯಕರೊಂದಿಗೆ ಸಾಕಷ್ಟು ಹರಟೆ ಹೊಡಿತಾ ಇದ್ವಿ. ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಹುಡುಗಿ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಸ್ವಲ್ಪ ನಂಗೆ ನಾಚಿಕೆ ಅಂತ. ಆದರೆ ಪರಿಮಳ ಅವರ ಬುಟ್ಟಿಗೆ ಹೇಗೆ ಬಿದ್ರೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಏನಾದರೂ ಲವ್ ಸ್ಟೋರಿಗಳಿದ್ವಾ ಅವ್ರನ್ನೇ ಕೇಳಬೇಕು. ಸೊ ಜಗ್ಗೇಶ್ ಅವರಿಗೆ ಪರಿಮಳಗಿಂತ ಮುಂಚೆ ಯಾವ್ದಾದ್ರು ಪ್ರೇಮ ಕಾವ್ಯ ಆಗಿದ್ದಿದೆಯಾ? ನಾನು 5th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ನಮ್ಮದು ಒಂದು ಕ್ಲಾಸ್ ಇತ್ತು. ಹೀಗೊಂದು ಕ್ಲಾಸು, ಈಗ 3 ಕ್ಲಾಸು. ಸೊ ನಾನು ಫಸ್ಟ್ ಬೆಂಚಲ್ಲಿ ಕೂತ್ಕೋತಾ ಇದ್ದೆ. ಹಿಂಗೆ ಟರ್ನ್ ಮಾಡಿದ್ರೆ ಗರ್ಲ್ಸ್ ಕ್ಲಾಸು, ಅವ್ರ ಬಾಗಿಲು ಓಪನ್ ಆಗಿದ್ದು. ಅದನ್ನು ಯಾವಾಗಲೂ ಒಬ್ಬಳನ್ನೇ ನೋಡ್ತಾ ಇದ್ದೆ. ಅವಳನ್ನ ಡೈರೆಕ್ಟಾಗಿ ನೋಡೋಕೆ ಭಯ ಅಂತ ಹಿಂಗೆ ಅಂದ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಅವಳ ಹೆಸರು ಜ್ಯೋತಿ ಅಂತ. ಅವಳು ಇದ್ರ ಹತ್ರ ಇದ್ಲು, ಯಾವುದು ಜ್ಯೋತಿ ಬೇಕ್ರಿ ಅಂತ ಬರುತ್ತೆ, ಮರಿಯಪ್ಪನ ಪಾಳ್ಯ ಬಾರ್ದು. ಅವಳು ಇಷ್ಟ ಆಗ್ಬಿಟ್ಟಿದ್ಲು ನನಗೆ. ಕನಸಲ್ಲೆಲ್ಲ ಬರೋಳು. ಒಂಥರ ನಾಗರಾವು ಪಿಕ್ಚರ್ ನೋಡಿದ್ದು ಅನುಭವ ಆಯ್ತಲ್ಲ. ಈ ಕಡೆಯಿಂದ ವಿಷ್ಣುವರ್ಧನ್ ಸ್ಲೋ ಮೋಷನ್ ಹಿಂಗೆ ಬರ್ತಿರ್ತಾರೆ, ಆ ಕಡೆಯಿಂದ ಅವಳು ಬರ್ತಾ, ಅದು ನನಗೆ ನಾನು ಓಡಿ ಬರೋ ಥರ ಏನೋ ಖುಷಿ ಆಗೋದು ನನಗೆ. ಆಮೇಲೆ ಅವಳು ನೋಡಿದೆ, ಅವಳು ತಿರುಗೂ ನೋಡ್ತಿರಲಿಲ್ಲ ನನಗೆ. ಬ್ರಾಹ್ಮಣ ಹುಡುಗಿ, ಬೆಳ್ಳಗೆ ಚೆನ್ನಾಗಿದ್ಲು, ಅವಳು ತಿರುಗಿ ನೋಡ್ತಿದ್ದೆ. ನಾನು ಮೊಟ್ಟೆ ತಿನ್ನೋದು ನೋಡ್ಬಿಟ್ಟು ಅವತ್ತಿಂದ ಯಾಕೆ ಅನ್ನೋಳು ನಾನು ನೋಡಿದಾಗ ಆ ಥರ ಅವಳದೊಂದು. ಅದಾದಮೇಲೆ ನಾನು ಫಸ್ಟ್ ಇಯರ್ PUC ಓದಬೇಕಾದ್ರೆ ನನ್ನ ಫ್ರೆಂಡು US ಅಲ್ಲಿದ್ದಾನೆ, ಆರಾಧ್ಯ ಅಂತ. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಅವನಿಗೆ ಹೇಳ್ಕೊಳ್ವೆ. ನಾನು ಹಿಂಗೆ ಒಂದಿನ ನೇಪನ ಅಂಗಡಿ ಹತ್ರ ಕೂತಿದ್ದೆ. ಆಗ ಅಲ್ಲಿ ಒಂದು ಚಪ್ಪಲಿ ಹೊಲಿಸ್ಕೊಳ್ಳೋಕೆ ಒಂದು ಹುಡುಗಿ ಬರ್ತಿದ್ಲು. ಅವಳನ್ನ ನೋಡಿದೆ, ನಂಗೆ ಅವಳು ತುಂಬ ಇಷ್ಟ ಆಗ್ಬಿಡ್ತಾಳೆ. ಅವಳ ಮನೆ ಕಂಡುಹಿಡಿಬೇಕು ಅಂತ. ಅವನು XYZ ಪಾಪ, ಅವಳೆಲ್ಲ ಚೆನ್ನಾಗಿದ್ದಾಳೆ ಈಗ. ಅವಳು ಹಾಗೆ ಹೀಗೆ ಅಂತ ಹೇಳಿದ. ನಾನು ಅವಳಿಂದ ನಾಯಿ ಥರ ಸುತ್ತೋದು. ಅವಳ ಹೆಸರೆಲ್ಲ ಬರ್ಕೊಂಡ್ಬಿಟ್ಟಿದ್ದೆ ನನ್ನ ಗಾಡಿ ಮೇಲೆ. ಹೋಗೋದು ಅವಳು ನಗುವಳು, ಬಟ್ ಅವಳು ಸೀರಿಯಸ್ ಇರಲಿಲ್ಲ. ಹೆಂಗೆ ಅವಳು ಕಂಡುಹಿಡೋದು ಅಂತ ಇವನಿಗೆ ಕೇಳಿದೆ, ಹೆಂಗಾದರೂ ಹೇಳೋ ಆರಾಧ್ಯ ಅವಳು ನನ್ನ ಬಗ್ಗೆ ಅಂತ. ಸರಿ, ಅವನು ಏನು ಮಾಡ್ದ, ಒಂದು ಆ್ಯಕ್ಟಿಂಗ್ ಸ್ಕೂಲ್ ಥರ ಮಾಡಿ, ನ್ಯೂ ಕೃಷ್ಣ ಭವನ್ ಅಂತ ಇದೆ, ಅವನೊಂದು ಕಟ್ಟೆ ಮೇಲೆ ಹೆಲ್ಮೆಟ್ ಹಿಡ್ಕೊಂಡು ಸಪ್ಪಗೆ ತಲೆ ಬಗ್ಸ್ಕೊಂಡು ಕೂತಿರೋ. ನಾನು ಹೋಗಿ ಅವಳ ಹತ್ರ ಎಲ್ಲವೂ ಹೇಳ್ತೀನಿ ಅಂತ ಅಂದ. ನಾನು ಅವಳು ಬರ್ತಾ ಇದ್ದಂಗೆ ಹಿಂಗೆ ಕೂತ್ಕೊಂಡಿದ್ದೆ. ಅವನ ಪಾಪ ನಡ್ಕೊಂಡು ಸ್ಪೀಡಾಗೆ, ಮೇಡಮ್ ಒಂದು ನಿಮಿಷ ನೋಡಿ, ಈ ಥರ ನಮ್ಮ ಫ್ರೆಂಡು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾನೆ, ಹಂಗೆ ಹಿಂಗೆ ಅಂತ ಹೇಳೋದು. ಅವಳು ಸ್ಪೀಡಾಗಿ ಒಂದು ವರ್ಡ್ ಕೇಳಿಸ್ತು ನನಗೆ, ಬೂಟಲ್ಲಿ ಹೊಡಿತೀನಿ ಅಂತಂದು. ಪಕ್ಕದ ದುಮ್ಬಿಟ್ಟು ನಾನು ಹೊಡಬಿಟ್ಟೆ. ಗೊತ್ತು. ಕಣ್ಣಿಟ್ಟು ನೋಡಲ್ಲ, ಕಷ್ಟ, ಸಂಕೋಚ ಅಂತೆಲ್ಲ ಶಬ್ದಗಳ ಹಿಂದೆ ಇಲ್ಲ, ನೋಡಬೇಕು ಅಂತ ಆಸೆ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಕಾನ್ಷಿಯಸ್ ಆಗ್ಬಿಡ್ತಾರೆ ಹೆಣ್ಮಗಳು. ಹಿಂಗೆ ನೋಡಿದೆ, ಏನು ಚೆನ್ನಾಗಿದೆ ಅಂತ, ಚೆನ್ನಾಗಿದ್ದೀವಿ, ಏನು ಹೇಳಿ ಅಂತ ಹಂಗೆಲ್ಲ ರೆಡಿ ಆಗ್ಬಿಡ್ತಾರಲ್ಲ, ಅವನಥರ ಹಿಂಸೆ ಆಗ್ಬಿಡೋದಲ್ಲ. ಹಾಗಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾರಂತ ಅವತ್ತಿಂದ ನಾನು ಪ್ರಾಕ್ಟೀಸ್ ಆಗಿದ್ದು. ಯಾರು ಹೆಣ್ಮಕ್ಳು, ಹೌದು ಮೇಡಮ್ ಅವರೇ, ಕರೆಕ್ಟ್ ಮೇಡಮ್ ಅವರೇ, ಕರೆಕ್ಟ್ ಸೂಪರ್ ಬಿಡಿ, ಹಿಂಗೆ ಮಾತಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಅವ್ರು ಏನೋ ಟ್ರೈ ಮಾಡ್ತಾರೆ, ಮಗ ನೋಡಿ ಮಾತಾಡಲಿ, ನನಗೆ ಅಭ್ಯಾಸ ಅಂತ. ಆನ್ ಸ್ಕ್ರೀನ್ ಎಕ್ಸ್ಪ್ರೆಷನ್ಗೆ ಆಫ್ ಸ್ಕ್ರೀನ್ ಎಲ್ಲ ಹೆದರ್ಕೋತಾರೆ ಅಂತ ಆಯ್ತು. ಹಾಗೆ ಇಲ್ಲ, ಅವಳು ಯಾವತ್ತೂ ವಿಮಲಾ, ಶೀಲಾ ಇಲ್ಲ, ಅದೇ ಲಾಸ್ಟು. ಆಮೇಲೆ ನಾನು ಸುಮ್ಮನಾದೆ. ಅದಾದಮೇಲೆ ನಾನು ಸೆಕೆಂಡ್ ಇಯರ್ PUCಗೆ ಬಂದಾಗ ಶ್ರೀಮತಿ ಪರಿಮಳ ಅವ್ರು ಸಿಕ್ಕಿದ್ರು. ಆಗ ಅವರು 8th ಸ್ಟ್ಯಾಂಡರ್ಡ್ ಓದ್ತಾಯಿದ್ರು. ಅದು ಪೆದ್ದು ಐ ಲೈಕ್ ಯು ಒಂದಿದ್ದೆ, ಥ್ಯಾಂಕ್ ಯು ಅಂದ್ಬಿಡ್ತಾರೆ. ಈಗ ನಿಮ್ಮ ಲವ್ ಸ್ಟೋರಿ ಆಯಿತು, ಫಿಲ್ಮ್ ಆಯಿತು, ಅದೆಲ್ಲ ಮುಗಿದು ರಾಜಕೀಯಕ್ಕೆ ಹೇಗೆ ಪ್ರವೇಶ ಆಯ್ತು ನಿಮ್ಮದು? ಅದು ಯಾವ ಥರ ಅಂದರೆ, DK ಶಿವಕುಮಾರ್ ಅವರು ನನಗೆ ಒಳ್ಳೆ ಗೆಳೆಯರಾಗಿದ್ದರು. ನಾನು ಸ್ವಲ್ಪ ರಾಜಕಾರಣಿಗಳಿಂದ ತಪ್ಪಿಸ್ಕೊಂಡು ನೋಡುವಂಥ ಸ್ವಭಾವ ಇತ್ತು. ಆ ಸಮಯದಲ್ಲಿ ಅವರು ಇಂಡಿಪೆಂಡೆಂಟಾಗಿ ನಿಂತಿದ್ದರು. ನಿಂತು 500 ಚಿಲ್ಲರೆ ಓಟಲ್ಲಿ ಗೆದ್ದಿದ್ರು. ತಿರ್ಗಾ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದುಬಿಟ್ರು. ಬಂದಾಗ ಅವರು ನನಗೆ ಹೇಳಿದ್ರು, ನನಗೆ ಈಗ ವಾಪಸ್ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ನಿಂತ್ಕೋತೀನಿ, ನನಗೆ ತುಂಬ ಸಹಾಯ ಬೇಕು, ಕಲಾವಿದರೆಲ್ಲ ಹೆಲ್ಪ್ ಮಾಡಬೇಕು, ನನಗೆಲ್ಲ ವೆರಿ ಗುಡ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ದಯವಿಟ್ಟು ನೀವು ಬನ್ನಿ ಅಂತ. ನಾನು ಆಯ್ತು ಸರ್ ಸಿಗ್ತೀನಿ ಅಂತ ಎಸ್ಕೇಪ್ ಆಗ್ಬಿಟ್ಟೆ, ಹೋಗಲಿಲ್ಲ. ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು. ಆಮೇಲೆ ಅವರು ಫ್ರೆಂಡ್ ಒಬ್ಬರಿದ್ದರು, ಹೆಗಡೆ ಅಂತ. ಅವ್ರಿಗೆ ಹೇಳಿದ್ರು, ಏನಪ್ಪ ನಿಮ್ಮ ಸ್ನೇಹಿತ ಎಸ್ಕೇಪ್ ಆಗ್ತಾನೆ, ಸಿಗೋದೇ ಇಲ್ಲ, ಹಿಂಗೆ ಮಾಡಿ ಕರ್ಕೊಂಬರ, ಯಾವನ ಪ್ರೋಗ್ರಾಮ್ ಲಾಸ್ಟ್ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೋದಾಗ ಒಂಥರ ತಾರಾಮೇಳ ಮಾಡಿದರು. ಎಲ್ಲಿ ನೋಡಿದ್ರು ಪೋಸ್ಟರ್ಸ್ಗಳು, ಅದು ಇದು ಎಲ್ಲ ಆ್ಯಕ್ಟರ್ಸ್ಗಳಿದ್ರು. ಇದೇನೋ ಒಂಥರ ನನಗೆ ಅದೆಲ್ಲ ಕಸಿವಿಸಿ. ಸರಿ, ಅವ್ರದ್ದೆಲ್ಲ ಆಗಲಿ, ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಅವ್ರದ್ದೆಲ್ಲವೂ ಮುಗೀತು. ಲಾಸ್ಟಿಗೆ ನಾನು ಹೋದಾಗ ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು. ಆಗ ಅದೇನು ಅನ್ನಿಸ್ತೋ ಅವ್ರಿಗೆ ಗೊತ್ತಿಲ್ಲ. ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ರಲ್ಲ, ಅವ್ರಿಗೆ ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ 36 ಸೀಟ್ ಇತ್ತು. ಆ ಸಮಯದಲ್ಲಿ ಹೇಳಿದ್ರು, ಜಗ್ಗೇಶ್ ಥರ ಕಲಾವಿದರು ನಾವು ಇಟ್ಕೋತೀವಿ, ವಿ ನೋ ಟು ಹ್ಯಾಂಡಲ್, ನೆಕ್ಸ್ಟು ನಾವು ಅಧಿಕಾರಕ್ಕೆ ಬರ್ತೀವಿ, ನಮ್ಮ ಕಲಾರಂಗದಲ್ಲೂ ಸಾಕಷ್ಟು ಹೆಲ್ಪ್ ಮಾಡ್ತೀನಿ ಅಂತ. ಆ ಥರ ಅವರೇ ಒಂದು ಹೆಮ್ಮೆಯಿಂದ ಮಾತಾಡಿಕೊಂಡ್ರು. ಅದಾದಮೇಲೆ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು.
ಆಗಿದ್ದು 3 ತಿಂಗಳಿಗೆ ಒಂದು ಮಠದ ಸ್ವಾಮೀಜಿಗಳಿಗೆ ಪಟ್ನಾಯಕನಹಳ್ಳಿಯಲ್ಲಿ ಒಂದು ಪಟ್ಟಾಭಿಷೇಕ ಆಯಿತು. ತುಂಬ ಬೃಹತ್ ಸಭೆ, ಲಕ್ಷಾಂತರ ಜನ ಇದ್ದರು. ಆ ಸಭೆಯಲ್ಲಿ ನನಗೆ ಮಾತಾಡೋವಂಥ ಒಂದು ಅವಕಾಶ ಸಿಕ್ತು. ಇಟ್ ವಾಸ್ ಎ ವಂಡರ್ಫುಲ್ ಡೇ ಅವತ್ತು. ನಾನು ಜಾತ್ಯತೀತವಾಗಿ ಮಾತಾಡಿದೆ ಅಲ್ಲಿ. ನಾನು ಆಡಿದಂಥ ಭಾಷಣ ನನಗೆ ಇವತ್ತು ನೆನಪಿದೆ. ಮನುಷ್ಯ ಜಾತಿ ಮಾಡೋದನ್ನ ದೇವ್ರು ಜಾತಿ ಮಾಡೋದನ್ನ ಅಂದರೆ ನಾನು ಹೇಳ್ತೀನಿ ದೇವರೇ ಜಾತಿ ಮಾಡಿದ್ದು ಅಂತ ಹೇಳಿದೆ. ಎಲ್ಲ ಶಾಕ್ ಆದರು. ಹಿಂಗೆ ಜಲಚರ ಪ್ರಾಣಿಗಳನ್ನ ನೋಡಿದಾಗ ಮೊಸಳೆ ಜೊತೆ ಸೇರುತ್ತೆ, ಒಂದು ಕಲರ್ ಮೀನು ಒಂದು ಕಲರ್ ಜೊತೆನೇ ಇರುತ್ತೆ. ನೀವು ತಿರ್ಗಾ ಪರಿಸರಕ್ಕೆ ಬಂದಾಗ ಕಾಗಿ ಜೊತೆನೇ ಸಿಗುತ್ತೆ, ಗುಬ್ಬಚ್ಚಿ ಜೊತೆನೇ ಇರುತ್ತೆ. ಹಾಗೆ ನೀವು ಇನ್ನು ಮುಂದುವರೆದ ಭಾಗ ಮ್ಯೂಸಿಕ್ ನೋಡಿದ್ರೆ ಸ್ಟ್ರಿಂಗಲ್ಲಿ ಬರೋದೇ ಒಂದು ಜಾತಿ, ಚರ್ಮದಿಂದ ಬರೋದೇ ಒಂದು ಜಾತಿ, ಉಸಿರಲ್ಲಿ ಬರೋದೇ ಒಂದು ಜಾತಿ. ನೋಡಿ, ನೇಚರಲ್ಲೇ ಮಿಕ್ಸ್ ಆಗಿದೆ ಜಾತಿ. ಮನುಷ್ಯ ಇದಕ್ಕಿಂತ ನಾವು ಏನು ಕಮ್ಮಿ ಅಂತ ಹೇಳಿ ಇನ್ನೂ ಒಂದು ಭಾಗ ಮುಂದುವರೆದು ಅವನು ಜಾತಿ ಗೋಡೆಗಳನ್ನೇ ಹಾಕಿ ಬದುಕ್ತಿದ್ದಾನೆ. ಈ ದೇಶ ಜಾತ್ಯತೀತ ಅನ್ನೋ ತತ್ವಕ್ಕೆ ಬದ್ಧವಾಗಿರಬೇಕು ಅಂದರೆ ಜಾತಿಗಳನ್ನ ಮನುಷ್ಯ ಪಕ್ಕಕ್ಕೆ ಇಡಬೇಕು, ಇಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬನೇ ಒಬ್ಬ ಇದ್ದಾನೆ ಇಡೀ ವಿಶ್ವದಲ್ಲಿ ಜಾತಿ ಇಲ್ಲದೆ ಇರೋನು. ಅವನು ಯಾರು ಅಂದರೆ ಕಲಾವಿದ, ನನ್ನಂಥ ಕಲಾವಿದ. ಅವನಿಗೆ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಎಲ್ಲರೂ ಅವನಿಗೆ ಒಂದೇ. ಅವ್ರು ಕೂತ್ಕೊಂಡು ಆ ಕತ್ಲೆ ಕೋಣೆಯಲ್ಲಿ ನೋಡ್ತಾರೆ. ಹಾಗಾಗಿ ನಿಜವಾದ ಜಾತ್ಯತೀತ ಮನುಷ್ಯರು ನಾವು ಕಲಾವಿದರು ಅಂತ ಭಾಷಣ ಮಾಡಿದೆ. ನಿಜಕ್ಕೂ ಜಗ್ಗೇಶ್ ಅವರನ್ನ ಒಬ್ಬ ಸೀರಿಯಸ್ ರಾಜಕಾರಣಿಯಾಗಿ ನೋಡೋದಕ್ಕಿಂತಲೂ ಜನರಿಂದ ಹೊಗಳಿಸಿಕೊಳ್ಳುವಂತಹ, ಜನರನ್ನ ನಗಿಸುವಂತಹ, ಜನರಿಂದ ಪ್ರೀತಿಸಲ್ಪಡುವಂತಹ ಹಾಸ್ಯ ನಟ ಜಗ್ಗೇಶ್ ಅನ್ನು ನೋಡೋದಕ್ಕೆ ನಾವು ಹೆಚ್ಚಾಗಿ ಇಷ್ಟಪಡ್ತೀವಿ. ಸೊ ಜಗ್ಗೇಶ್ ಅವರಿಗೆ ಬುಲೆಟ್ ಅನ್ನೋದು ತುಂಬ ಇಷ್ಟ ಅಂತೆ. ಬುಲೆಟ್ ಹಿಂದೆ ತುಂಬ ಇಷ್ಟ. ಅದು ನನ್ನ ತಾಯಿಯವರು ಊದುಬತ್ತಿ ಉಜ್ಜಿ ತನ್ನ ಗಂಡನಿಗೆ ಆ ಕಾಲದಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಕಂಪನಿಯಿಂದ 2600 ರೂಪಾಯಿಗೆ ಕೊಡಿಸಿದಂಥ ಬೈಕು. ಆ ಬುಲೆಟು ಅದರಲ್ಲೇ ನಾನು ಸಣ್ಣ ಮಗುವಿಂದ ಓಡಾಡಿದ್ದು. ನಮ್ಮ ತಂದೆ ಊರಿಗೆಲ್ಲ ಕರ್ಕೊಂಡು ಮಾಯಸಂದ್ರಕ್ಕೆಲ್ಲ ಅದರಲ್ಲೇ ಕರ್ಕೊಂಡು ಹೋಗೋರು. ಅದಾದಮೇಲೆ ನಮ್ಮ ತಂದೆಗೆ ನನ್ನ ಬೇಡಿಕೆ ಏನಾಗಿತ್ತು ಅಂದರೆ, ದಯಮಾಡಿ ಆ ಗಾಡಿ ನನಗೆ ಕೊಟ್ಬಿಡಿ ಅಂತ. ಭಾಳ ಒಲ್ಲದ ಮನಸ್ಸಲ್ಲಿ ಬೈಕೊಂಡು ಹೋರಾಟ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ನನಗೆ ಕೊಟ್ಟರು ಆ ಗಾಡಿ. ಇವತ್ತು ನನ್ನ ಹತ್ರ ಅದಿದೆ, ಇವತ್ತು ಓಡುತ್ತೆ. ಸೇಮ್ ಕಂಡೀಷನಲ್ಲಿ ಈಗ ಅದನ್ನು ಲಂಡನ್ಗೆ ಕಳಿಸ್ತಾ ಇದ್ದೀನಿ. ಲಂಡನ್ ಮೇಕ್ ಅದು. ಸೊ ಅದಕ್ಕೆ ಹೌದು ಒಂದು ಆ್ಯಂಟಿಕ್ ಕಂಪನಿಯವರು ಅದನ್ನು ಒಪ್ಕೊಂಡಿದ್ದಾರೆ. ಶೋರೂಮ್ ಕಂಡೀಷನ್ ಮಾಡಿಕೊಡ್ತೀವಿ ಅಂತ ಸೆಂಡಿಗಿದ್ದೆ. ಇದೇ ಖುಷಿಯಲ್ಲಿ ಒಂದು ಪುಟ್ಟ ಹುಡುಗರೆ ಏನೋ ಒಬ್ಬೊಬ್ಬರು ಒಂದೊಂದು ಕೊಡ್ತಿದ್ದೀರಿ. ಏನಿದೆ ಅಂತ ಗೆಸ್ ಮಾಡಿ, ವಾಸನೆ ನೋಡಿ, ಬೇಡ ಅಂದಿಲ್ಲ. ಸಿಕ್ಕಾಪಟ್ಟೆ ಇದು ನಮ್ಮನೆಯಿಂದ ತಂದು ನನಗೆ ಕೊಟ್ಬಿಟ್ರಿ. ಇಲ್ಲ ಇದು ನಾವೇ ತಂದಿದ್ದೀವಿ, ತಗೊಳ್ಳಿ. ಆಯಿತು, ನಿಮ್ಗೆ ಸಂತೋಷಕ್ಕೆ ತೆಗೆದು ನೋಡ್ಬಿಡಿ. ನನಗೂ ಕುತೂಹಲ ಇದೆ. ನಿಮ್ಮ ಹೃದಯವನ್ನು ಬಗೆದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಸೂಪರ್. ತುಂಬ ಥ್ಯಾಂಕ್ಸ್. ನಿಮ್ಮ ಮನೆಯಲ್ಲಿ ಎಷ್ಟು ಕಲೆಕ್ಷನ್ ಇದೆ ರಾಜ್ಕುಮಾರ್ ಅವ್ರ ಚಿತ್ರಗಳು? ನನ್ನದು ಬಹುತೇಕ ನನ್ನ ಲೈಬ್ರರಿನಲ್ಲಿ ತುಂಬ ಇದ್ದಾವೆ ಕಲೆಕ್ಷನ್ಸ್. 1936 34 ಪಿಕ್ಚರ್ ಇದೆ. ಪ್ರಾಬ್ಲಮ್ ಏನು ನನಗೆ ಅಂದರೆ, ನನಗೆ US ಇಂದ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದರೆ ಪುಡಿ ಮಕ್ಕಳು ಎಲ್ಲ ಡ್ರಾಯರೆಲ್ಲ ಎಳೆದು ನೋಡ್ತಿರ್ತಾರೆ ಯಾವ ಪಿಕ್ಚರ್ಗೆ ಅಂತ. ಹೇಳಲ್ಲ ಕೇಳ, ಥ್ಯಾಂಕ್ ಯು ಬಾಸ್, ಐ ಆಮ್ ಲೈಕ್ ಇಟ್ ವೆರಿ ಮಚ್ ಅಂತ ಅಂದ್ಬಿಟ್ಟು ಎತ್ತಾಕೋ ಹೋಗ್ತಾ ಇರ್ತೀನಿ. ನಾನು ನಂದು ಡೇ 1 ಇಲ್ಲಿವರೆಗೂ ನಾನು ಎಲ್ಲ ನನ್ನ ಕಲೆಕ್ಷನ್ಸ್ ಇಟ್ಟಿದ್ದೆ, ಎಲ್ಲರೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತಿರ್ಗಾ ರೀಕಲೆಕ್ಟ್ ಮಾಡಬೇಕು ನಾನು. ಹಾಗೆ ತುಂಬ ಥ್ಯಾಂಕ್ಸ್. ಜಗ್ಗೇಶ್ ಅವರು ದೊಡ್ಡಣ್ಣ ಅಂದ ತಕ್ಷಣ ನನಗೊಂದು ಡೈಲಾಗ್ ನೆನಪಾಗ್ತದೆ, ತುಂಬ ಫೇವ್ರೇಟ್ ನನಗದು. ಯಾವುದು? ನಾನು ನಿಮ್ಮ ಅಮ್ಮನ ಮದುವೆ ಆಗೋಕ್ಕಾಗಲ್ವಾ ಅಂತ, ನೀವು ನನ್ನ ಅಮ್ಮನ ಮದುವೆ ಆಗ್ಬೋದು, ನಾನು ನಿಮ್ಮ ಅಮ್ಮನ ಮದುವೆ ಆಗ್ತಾಗಲ್ವಾ. ಎಷ್ಟು ನಿಜ ಇದೆ ಅಂತ ಅದರಲ್ಲಿ. ಇದು ಒಂದು ಥರ ಗ್ರಾಮೀಣ ಪ್ರದೇಶದ ಜೋಕ್ಸ್ಗಳವೆಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಜೋಕ್ಸ್ಗಳು ಆಗೋವಂಥದ್ದು ಅದು. ಸೊ ಅದನ್ನು ಅವರು ಕಾನ್ಸೆಪ್ಟ್ ಇಟ್ಬಿಟ್ಟು ಡೈಲಾಗ್ ಅಂತ ನಿಜವಾದ ಲೈಫಲ್ಲಿ ಇಲ್ಲಪ್ಪ, ನಾನು ಹಂಗೆಲ್ಲ ಅಂದಿರಲಿಲ್ಲ. ಅದು ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಇವತ್ತೆಲ್ಲ ಯೂಟ್ಯೂಬಲ್ಲಿ ತುಂಬ ಹರಿದಾಡ್ತಾ ಇದೆ ಜೋಕ್ಸ್ಗಳು. ನನಗೆ ತೋರಿಸ್ತಿದ್ದೆ, ಸಾರ್ ನಿಮ್ಮ ಡೈಲಾಗ್ ನೋಡಿ ಸಾರ್ ಅಂತ ನನಗೆ. ಹಾಗೆ ಓಕೆ, ಜಗ್ಗೇಶ್ ಅವರ ಮಾತುಗಳನ್ನ ಕೇಳ್ತಾ ಇದ್ದಾರೆ, ಇನ್ನಷ್ಟು ಕೇಳ್ತಾನೆ ಇರೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಮಾತಲ್ಲಿ ನವರಸ ಇದೆ, ಹಾಗೇನೆ ಹಾವ ಭಾವ. ಅವ್ರು ನಗಾಡಿದ್ರು ಚಂದ, ಅವ್ರು ಹುಬ್ಬೇರಿಸಿದ್ರೆ ಏನ್ ಮಾಡಿದ್ರು ಅಲ್ಲೂ ಇನ್ನೊಂದು ಭಾವ ಇದ್ದೇ ಇರುತ್ತೆ. ಅವರ ಜೀವನದಲ್ಲೂ ಅಷ್ಟೇ ನವರಸಗಳಿವೆ. ಹಾಗಾಗಿ ಆ ಜೀವನದ ಇನ್ನಷ್ಟು ರಸಗಳ ಬಗ್ಗೆ ಇನ್ನಷ್ಟು ಅವ್ರ ಜೊತೆಗೆ ಮಾತನಾಡೋದು ಬಾಕಿ ಇದೆ. ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ ನಂತರ.